ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಆಫೀಸ್ ಮುಗಿಸಿ ಹೊರಟಿದ್ದು ಬಸವನಗುಡಿಯಲ್ಲಿ ನಡೀತಿರೋ ಕಡಲೆಕಾಯಿ ಪರೀಕ್ಷೆಗೆ. ನನಗಂತೂ ಕಡಲೆಕಾಯಿ ಅಂದರೆ ತುಂಬ ಇಷ್ಟ, ಅದಕ್ಕೆ ಹೋಗಿದ್ವಿ. ಆ್ಯಕ್ಚುಲಿ ತುಂಬ ಕ್ರೌಡೆಡ್ ಇತ್ತು. ಇಷ್ಟು ಕ್ರೌಡೆಡ್ ಇರುತ್ತೆ ಅಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ. ತುಂಬ ಶಾಪ್ಸ್ ಇತ್ತು, ತುಂಬ ಜನ ಕೂಡ ಇದ್ದರು. ಆಫೀಸ್ ಮುಗಿಸ್ಕೊಂಡು ಬಂದು ಮನೆಯಲ್ಲೇ ಕೂರೋಕ್ಕೆ ತುಂಬ ಬೋರ್ ಆಗ್ತಾಯಿತ್ತು. ಯಾಕೆ ನಾವಿಬ್ಬರು ಒಂದ್ಸಲಿ ಹೋಗಬಾರ್ದು ಅಂತ ಡಿಸೈಡ್ ಮಾಡಿ ಹೋಗಿದ್ವಿ. ಆ್ಯಕ್ಚುಲಿ ತುಂಬ ಮೈಂಡ್ ರಿಲೀಫಿಂಗ್ ಆಗೋ ಇತ್ತು, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಯಾರ್ಯಾರೆಲ್ಲ ಹೋಗಿಲ್ಲ ಹೋಗ್ಬಿಟ್ಟು ಬನ್ನಿ. ನವಂಬರ್ 21 ಲಾಸ್ಟು. ಯಾರ್ಯಾರೆಲ್ಲ ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀರಾ ದಯವಿಟ್ಟು ಕ್ಯಾಶ್ ತೊಗೊಂಡು ಹೋಗಿ, ಯಾಕಂದರೆ UPI ಎಲ್ಲ ಕಡೆ ವರ್ಕ್ ಆಗಲ್ಲ. ಅಲ್ಲಿ ತುಂಬ ಗೇಮ್ಸ್ ಇದೆ. ಗೇಮ್ಸ್ ಆಡುವಾಗ ಏನಾಗುತ್ತೆ ಅಂದರೆ ನಿಮಗೆ UPI ಪೇಮೆಂಟ್ ಯಾವುದೂ ಇರಲ್ಲ, ಕ್ಯಾಶ್ ಕೊಟ್ಟರೆ ಮಾತ್ರ ಅವರು ಟಿಕೆಟ್ಸ್ನ ನಿಮಗೆ ಕೊಡೋದು. ನಾನು ಮತ್ತು ನನ್ನ ಫ್ರೆಂಡ್ ತುಂಬ ಎಕ್ಸೈಟ್ ಆಗಿಬಿಟ್ವಿ ಎಷ್ಟೊಂದು ಗೇಮ್ಸ್ ಇತ್ತು ಅಂತ ನೋಡಿ. ಬಟ್ ಆ ಕ್ರೌಡಲ್ಲಿ ನಮಗೆ ಆಡೋಕ್ಕಾಗಿದ್ದು ಒಂದೇ ಒಂದು ಗೇಮು, ಅದು ಕೂಡ ಜಾಯಿಂಟ್ ವೀಲ್. ಅದಂದರೆ ನನಗೆ ತುಂಬ ಇಷ್ಟ. ನಾವಿಬ್ಬರಂತೂ ತುಂಬ ಎಂಜಾಯ್ ಮಾಡಿದ್ವಿ. ನಾವಿಬ್ಬರು ಗೇಮ್ಸ್ ಎಲ್ಲ ಆಡಿ ಶಾಪಿಂಗ್ ಕೂಡ ಮಾಡಿದ್ವಿ. ಹೇಗೆ ಹೆಣ್ಮಕ್ಳು ಶಾಪಿಂಗ್ ಮಾಡ್ದಲೇ ಹಾಗೆ ಬರೋಕ್ಕಾಗತ್ತಲ್ವ. ನನಗಂತೂ ಟಾಯ್ಸ್ ಅಂದರೆ ತುಂಬ ಇಷ್ಟ. ನಾನು ಇಲ್ಲಿ ತೋರಿಸ್ತಾ ಇರೋ ಟಾಯ್ನ ತೊಗೊಂಡೆ, ತುಂಬ ಕ್ಯೂಟಾಗಿತ್ತು. ಧ್ರುವ ಸರ್ಜಾ ಅವರ ನೆಕ್ಸ್ಟ್ ಮೂವಿ ಪ್ರೀ ರಿಲೀಸಿಂಗ್ ಇವೆಂಟ್ ಕೂಡ ನಡೀತಾ ಇತ್ತು, ಅದನ್ನು ಕೂಡ ನೋಡ್ಕೊಂಡು ಬಂದ್ವಿ. ವೀಕ್ಷಿಸ್ತಿರೋ ಎಲ್ಲ ಕುಟುಂಬಸ್ಥರಿಗೆ ನೀವೆಲ್ಲರೂ ಆಕ್ಷನ್ ಅಂದ್ರೆ ಹೇಳ್ಬಿಡ್ತೀವಿ. ಇದಾಗಿತ್ತು ನನ್ನ ರೂಮ್ಮೇಟ್ ಜೊತೆ ಕಡಲೆಕಾಯಿ ಪರೀಕ್ಷೆಗೆ ಹೋಗಿದ್ದ ಕತೆ. ಯಾರೆಲ್ಲ ಹೋಗಿಲ್ಲ ನವಂಬರ್ 21 ಲಾಸ್ಟ್ ಇದೆ, ಹೋಗಿ ಬನ್ನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.